ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊಳಕಾಲ್ಮೂರು ಕ್ಷೇತ್ರವನ್ನು ಆಂಧ್ರಪ್ರದೇಶಕ್ಕೆ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸುವಂತೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ನೀಡಿರುವ ಹೇಳಿಕೆ ಅವೈಜ್ಞಾನಿಕವಾಗಿದೆ ಎಂದು ಟೀಕಿಸಿದರು. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಇಲ್ಲಿನ ನೀರು ಕುಡಿದು ಬೆಳೆದಿರುವ ಶಾಸಕರ ಬಾಯಿಯಿಂದ ಮೊಳಕಾಲ್ಮೂರು ಕ್ಷೇತ್ರವನ್ನು ಆಂಧ್ರಕ್ಕೆ ಸೇರಿಸುವ ಮಾತು ಹೇಗೆ ಬಂತು ಎಂದು ಪ್ರಶ್ನಿಸಿದ ಅವರು, ಮಂತ್ರಿಗಿರಿ ತಪ್ಪಿದ ಹತಾಶೆಯಿಂದ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಂತ್ರಿಗಿರಿ ತಪ್ಪಲು ನಿಮ್ಮ ಪಕ್ಷದವರೇ ಕಾರಣ ಎಂದು ಕ್ಷೇತ್ರದ ಜನರು ಹೇಳುತ್ತಿದ್ದಾರೆ. ನಿಮ್ಮನ್ನು ಗೆಲ್ಲಿಸಿದ ಮತದಾರರಿಗೆ ಏನು ಪ್ರಯೋಜನವಾಗಿದೆ ಎಂದು ಪ್ರಶ್ನಿಸಿದ ಅವರು, ಕ್ಷೇತ್ರವನ್ನು ಆಂಧ್ರಕ್ಕೆ ಬಿಟ್ಟುಕೊಡುವ ಬದಲು ಮೊಳಕಾಲ್ಮೂರಿನಲ್ಲಿ ವಿಧಾನಸಭಾ ನಿರ್ಮಿಸುವಂತೆ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಬೇಕು ಎಂದು ಒತ್ತಾಯಿಸಿದರು. ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂಬ ಹೋರಾಟ ಹಲವು ವರ್ಷಗಳಿಂದ ನಡೆಯುತ್ತಿದ್ದರೂ ಕರ್ನಾಟಕದ ಗಡಿ ಮತ್ತು ಅಸ್ತಿತ್ವವನ್ನು ಕಾಪಾಡುವ ಉದ್ದೇಶದಿಂದ ಅಲ್ಲಿ ಮಿನಿ ವಿಧಾನಸೌಧ ನಿರ್ಮಿಸಿ ಚಳಿಗಾಲದ ಅಧಿವೇಶನ ನಡೆಸಲಾಗುತ್ತಿದೆ. ಅದೇ ರೀತಿಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಅಭಿವೃದ್ಧಿಗೂ ಸರ್ಕಾರ ಹಾಗೂ ಶಾಸಕರು ಆದ್ಯತೆ ನೀಡಬೇಕು ಎಂದರು. ಶಾಸಕರು ಸಂವಿಧಾನ ಮತ್ತು ಕಾನೂನಿನ ಅರಿವಿನೊಂದಿಗೆ ಮಾತನಾಡಬೇಕು. ಕರ್ನಾಟಕದ ಗಡಿಗಳು ಸಂವಿಧಾನಬದ್ಧವಾಗಿ ಗುರುತಿಸಲ್ಪಟ್ಟಿದ್ದು, ಮೊಳಕಾಲ್ಮೂರು ಕ್ಷೇತ್ರವನ್ನು ಆಂಧ್ರಕ್ಕೆ ಸೇರಿಸುವ ಮಾತು ಸರಿಯಲ್ಲ ಎಂದು ತಿಪ್ಪೇಸ್ವಾಮಿ ಹೇಳಿದರು. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಹಲವು ಬಾರಿ ಗೆದ್ದಿರುವುದು ವೈಯಕ್ತಿಕ ವರ್ಚಸ್ಸಿನಿಂದಲ್ಲ, ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಗೆಲುವು ಸಾಧಿಸಿದ್ದಾರೆ ಎಂದು ಟೀಕಿಸಿದ ಅವರು, ತಾವು ಕಾಂಗ್ರೆಸ್ನಲ್ಲಿದ್ದ ಸಂದರ್ಭದಲ್ಲಿ ಬಿಜಿಕೆರೆ ಭಾಗದವರ ಕಾಟ ತಡೆಯಲಾಗದೆ ಪಕ್ಷದಿಂದ ಹೊರಬಂದಿದ್ದಾಗಿ ಹೇಳಿದರು. ತಾವು ಹಾಗೂ ತಮ್ಮ ಸಹಚರರು ಕಟ್ಟಿ ಬೆಳೆಸಿದ್ದ ರಾಜಕೀಯ ಅವಕಾಶವನ್ನು ಬಳಸಿಕೊಂಡು ಕೆಲವರು ಇಂದು ಅಧಿಕಾರದಲ್ಲಿದ್ದಾರೆ ಎಂದು ಆರೋಪಿಸಿದರು. ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ಹಿತ ವಿಚಾರಣೆಯಲ್ಲಿ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುವುದು ಶಾಸಕರು ಇನ್ನಿಂದಲೇ ಕೈಬಿಡಬೇಕು ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಸಲಹೆ ನೀಡಿದರು. ಕ್ಷೇತ್ರ ಅಭಿವೃದ್ಧಿ ಪದ್ಧತಿ ನಡೀತಾ ಇಲ್ಲ. ಸುಮ್ಮನೆ ಈಗಿನವರು ಬಾಯಿ ಚಪಲಕ್ಕೆ ಏನೇನು ಬೇಕೋ ಅವನ್ನೆಲ್ಲ ಮಾತಾಡ್ತಾ ಹೋಗ್ತಾರೆ. ಅಲ್ಲ, ಮೊಳಕಾಲ್ಮೂರನ್ನ ತಗೊಂಡೋಗ್ಬಿಟ್ಟು ಆಂಧ್ರಕ್ಕೆ ಸೇರಿಸ್ರಿ, ಬೇರೆ ಕಡೆ ಸೇರಿಸ್ರಿ ಅಂತ ಹೇಳ್ತಾರಲ್ಲ. ಈ ಮೊಳಕಾಲ್ಮೂರಲ್ಲಿ ಹುಟ್ಟಿ ಬೆಳೆದು ಇಲ್ಲ ನೀರು ಎಲ್ಲ ಕುಡಿದು ಕರ್ನಾಟಕ ನೀರೆಲ್ಲ ಕುಡಿದು ಬೆಳೆದವರು ಇವ್ರ ಬಾಯಿಂದ ಮಾತು ಯಾಕೆ ಬಂತಂದರೆ ಮಂತ್ರಿಗಿರಿ ತಪ್ಪಿಸಿರಲ್ಲ. ಮಂತ್ರಿಗಿರಿ ಯಾರು ತಪ್ಪಿಸಿಲ್ಲಪ್ಪ ನಿನಗೆ. ನಿಮ್ಮವರೇ, ಮೊಳಕಾಲ್ಮೂರಿನವರೇ, ನಿನ್ನ ಕ್ಷೇತ್ರದವರೇ, ನಿನ್ನ ಪಾರ್ಟಿಯವರೇ. ಇದು ಉಪಯೋಗ ಇಲ್ಲದ್ದು. ಏನೋ ಓಟ್ ಹಾಕಿಬಿಟ್ವಿ ನಾವು, ನೀವ್ಯಾಕೆ ಇದನ್ನು ಮಂತ್ರಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಹೇಳಿದಾರಪ್ಪ. ನಿನ್ನಿಂದ ಬಂದರು ಅವ್ರಿಗೆ ಹೇಳಿದ್ರು, ನಿನ್ನಿಂದ ಬಂದರು ಅವ್ರ ಕಡೆ ಮಾತಾಡಿದರು. ಇಂತಿಂಥ ಅವರು ನಿನ್ನ ಜೊತೆಗಿದ್ದಾರಲ್ಲ, ನೀನು ಹೋಗಿ ಆಂಧ್ರಕ್ಕೆ ಸೇರಿಸು, ಇನ್ನೊಂದು ಕಡೆ ಸೇರಿಸು ಅಂತ ಹೇಳ್ತೀಯಲ್ಲ. ಅಲ್ಲಪ್ಪ, ಈಗ ಬೆಳಗಾಮು ಮಹಾರಾಷ್ಟ್ರ ಸೇರ್ಬೇಕಂತ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾರೆ. ಯಾಕೆ ಸೇರಿಸ್ಬಾರ್ದಾಗಿತ್ತು? ಪ್ರಭಾವಿ ಲೀಡರ್ಗಳಿದ್ದಾರೆ ಅಲ್ಲೆಲ್ಲ. ಆಯ್ಕೆ ನೀನು ಬೆಳಗಾಂ ಮಹಾರಾಷ್ಟ್ರ ಸೇರಬೇಕು ಅಂತ ಹೋರಾಟ ಮಾಡಿದ್ರು, ಅವರೆಲ್ಲ ಕೇಳ್ತಾ ಇದ್ರು. ಅಲ್ಲಿ ಪ್ರಭಾವಿ ರಾಜಕಾರಣಿಗಳಿದ್ದಾರೆ. ಆದ್ದರಿಂದ ಬೆಳಗಾಮನ್ನು ಮಹಾರಾಷ್ಟ್ರ ಸೇರಿಸಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಮಿನಿ ವಿಧಾನಸೌಧ ಕಟ್ಟಿಸ್ಬಿಟ್ಟು ಅಲ್ಲೆಲ್ಲ ಜನಗಳಿಗೆ ಅನುಕೂಲ ಆಗೋ ಪರಿಸ್ಥಿತಿ ಮಾಡಿದ್ರಪ್ಪ. ನೀನೇನಾದರೂ ಗೋಪಾಲಕೃಷ್ಣ ಅವರೇ ಇಲ್ಲಿ ವಿಧಾನಸೌಧ ಕಟ್ಟಿಸ್ತೀನಪ್ಪ ಮೊಳಕಾಲ್ಮೂರಲ್ಲಿ, ಹಂಗೇನ ಮಾಡಪ್ಪ. ತಗೆ ಆಂಧ್ರಕ್ಕೆ ಹಾಕಿ ಬಿಟ್ಕೊಡ್ತೀವಿ. ಎಲ್ಲ ಮಿನಿ ವಿಧಾನಸೌಧ ಮಾಡಿಸು. ತಿಳ್ಕೊಂಡು ಕಾನೂನು ರೂಲ್ಸು ತಿಳ್ಕೊಂಡಿದ್ದು ಮಾತಾಡಪ್ಪ. ನೀನೇನು ಅಜ್ಞಾನಿ ಅಲ್ಲ, ನಾನಿನೇ ಅಲ್ಲಪ್ಪ. ಸಂವಿಧಾನ ಅಂದ್ರೆ ಏನು? ಅದು ಕಾನೂನು ಕಟ್ಟೆಗಳಿದ್ದಾವೆ. ಹಿಂದೆಲ್ಲ ಇಡೀ ಕರ್ನಾಟಕನೇ ಅದ್ಬಸ್ ಮಾಡಿದ್ದಾರೆ, ಆಂಧ್ರನೂ ಅವ್ರು ಅದ್ಬಸ್ ಮಾಡ್ಕೊಂಡಿದ್ದಾರೆ. ಈಗ ಹೋಗ್ಬಿಟ್ಟು ನೀನು ಆಂಧ್ರಕ್ಕೆ ಸೇರಿಸಂತೆ ನಿನ್ನ ಬಾಯಿಂದ ಹೆಂಗೆ ಬಂತಪ್ಪ? ಅದೇ ಮಂತ್ರಿಗಿರಿ ತಪ್ಪೋಯ್ತು ಅನ್ನೋ ದೃಷ್ಟಿಯಿಂದ ನೀನು ಏನೇನು ಬೇಕೋ ಅದನ್ನೆಲ್ಲ ನೀನು ಹತಾಶನಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀಯ. ಆಮೇಲೆ ನಿನ್ನವರೇ ನಿನ್ನ ಮರ್ಯಾದೆ ಕಡೆಗೆ ನಿಂತಿದ್ದಾರೆ. ಅದು ನಿನಗೆ ಗೊತ್ತೈತೆ. ನಾವೇನು ಹೇಳೋದು ಬೇಕಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅದನ್ನು ನೀನು ಸರಿಪಡಿಸ್ಯ. ಸುಮ್ಮನೆ ಇಲ್ಸಲ್ದವೆಲ್ಲ ಮಾತುಗಳೆಲ್ಲ ಯಾಕೆ ಮಾತಾಡ್ತೀಯಪ್ಪ? ಇನ್ನು ಮಾತಾಡ್ಬೇಕಂದ್ರೆ ಭಾಳ ಇದ್ದಾವೆ. ಯಾಕೆಂದರೆ ಮಾತಾಡೋದಲ್ಲ ಅದು, ನೀನು ಮಾತುಗಳಲ್ಲಿ ಭಾಳ ಬದಲಾವಣೆ ಮಾಡ್ಕೋಬೇಕು.
ಅಲ್ಲಪ್ಪ ನೀನು ಎಸ್ ಸಿಗಳ ಮತ್ತು ನೀನು ಜೊತೆ ಕುಂದಿರಿಸ್ಕೊಂಬೋದಿಲ್ಲ, ಮನೆಗೆ ಹೋಗಿ ಕರ್ಕೊಂಬೋದಿಲ್ಲ, ಅವ್ರಿಗೆ ಊಟ ಹಾಕೋದಿಲ್ಲ, ಕುಂದಿರ್ಸೋದಿಲ್ಲ. ಈ ಜನ ಎಸ್ ಸಿ ಎಸ್ ಟಿಗಳೆಲ್ಲ ಸುಮ್ಮನೆ ಅದ್ಯಾತ್ರ ನಿಲ್ಲಿಸ್ಕೊಂತಿಯಲ್ಲಪ್ಪ ನೀನು. ಸ್ವಲ್ಪ ಆದರೂ ನೀನು ಬದಲಾವಣೆ ಆಗಿದೆಯಾ? ನಿನ್ನ ಜೀವನದಲ್ಲೇ ನೀನು ಬದಲಾವಣೆ ಆಗೋದಿಲ್ಲ. ಸರ್ ಅವರು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವತ್ತು ಮಾಡಿದಾರಪ್ಪ ಅಭಿವೃದ್ಧಿ? ಸುಮ್ಮನೆ 5 ಸಾವಿರ ಗೆದ್ದಿದ್ದೀನಿ, 6 ಸಾವಿರ ಗೆದ್ದಿದ್ದೀನಿ ಅಂತಂದರೆ ನಿನ್ನ ವ್ಯಕ್ತಿತ್ವದ ಮೇಲೆ ನೀನು ಗೆದ್ದಿಲ್ಲಪ್ಪ ನೀನು. ಆ ಕಾಂಗ್ರೆಸ್ ಅನ್ನೋದು ಪಿಡುಗು ಐತಲ್ಲ, ಇದ್ರ ಮೇಲೆ, ಆ ಕಾಂಗ್ರೆಸ್ಸಿನ ಮೇಲೆ ನೀನು ಗೆದ್ದಿರೋ ನಿನ್ನ ವ್ಯಕ್ತಿತ್ವಕ್ಕೆ ಯಾರೂ ಓಟ್ ಹಾಕಿಲ್ಲ. ನಾನು ಕಾಂಗ್ರೆಸ್ನಾಗಿದ್ದಾನೆ ತಾನೇ, ಅವಾಗಿದ್ದಾಗ ನನಗೆ ನಾನು ಬೀಜಿಕೆರನ ಕಾಟಕ್ಕೆ ತಡ್ಕೊಂಬಲಾರ್ದೆ ನಾನು ಹೊರಗಡೆ ಬಂದೆ. ನೀನು ಬಂದು ತಿರುಗಿ ಅವನ ಹತ್ರ ಸಿಕ್ಕಂಡೆ. ಏನಪ್ಪ ನಾವು ಕಟ್ಟಿ ಬೆಳೆಸಿದ್ದಪ್ಪ ಅದು. ಅದರಲ್ಲೂ ನೀನು ಅವಕಾಶ ಮಾಡ್ಕೊಂಡೆ ನೀನು. ಈಗ ಇಂಥವೆಲ್ಲ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡೋಕ್ಕೆ ಹೋಗಬೇಡ. ಅಲ್ಲಿಗೆ ಸೇರಿಸ್ಬೇಕು, ಇಲ್ಲಿ ಸೇರಿಸ್ಬೇಕಂತ ಇವತ್ತೇ ಇದನ್ನು ಕೈ ಬಿಡು.